ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲಿ ಯುವಕನೊಬ್ಬನ ಬರ್ಬರ ಹತ್ಯೆಯಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಇಬ್ಬರನ್ನ ಬಂಧಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಬೆಂಗಳೂರಿನಲ್ಲಿ ಯುವಕನ ಭೀಕರ ಕೊಲೆ ನಡೆದಿತ್ತು. ಬೆಂಗಳೂರಿನ ರಾಮಮೂರ್ತಿ ನಗರದಲ್ಲಿ ಮಾರಕಾಸ್ತ್ರದಿಂದ ಹಲ್ಲೆ ನಡೆಸಿ 25 ವರ್ಷದ ಕಿರಣ್ಣನ್ನು ಹತ್ಯೆ ಮಾಡಿದರು. ರಾಮಮೂರ್ತಿ ನಗರದ ಟಿಸಿ ಪಾಳ್ಯ ಮುಖ್ಯ ರಸ್ತೆಯಲ್ಲಿ ಈ ಘಟನೆ ನಡೆದಿತ್ತು. ಅಪರಾಧ ಪ್ರಕರಣಗಳ ಹಿನ್ನೆಲೆ ಹೊಂದಿದ್ದ ಈ ಕಿರಣ್ ಅಂತ ಈಗಾಗಲೇ ಗೊತ್ತಾಗಿದೆ. ಪ್ರಕರಣ ಸಂಬಂಧ ಇಬ್ಬರು ಆರೋಪಿಗಳ ಬಂಧನವಾಗಿದೆ. ಗಂಗರಾಜು ಮತ್ತು ಯುವರಾಜು ಬಂಧಿತ ಆರೋಪಿಗಳು ಅಂತ ಕೂಡ ಹೇಳಲಾಗ್ತಾ ಇದೆ. ಏನೋ ಹಣಕಾಸಿನ ವಿಚಾರಕ್ಕೆ ಈ ಕೊಲೆ ನಡೆದಿರ್ತಕ್ಕಂಥ ಶಂಕೆಯನ್ನು ಪೊಲೀಸರು ವ್ಯಕ್ತಪಡಿಸಿದ್ದಾರೆ. ರಾಮಮೂರ್ತಿ ನಗರ ಪೊಲೀಸರು ಆರೋಪಿಗಳನ್ನು ಅರೆಸ್ಟ್ ಮಾಡಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಅವರಿಬ್ಬರೇ ನಿಂತು ಈ ಹತ್ಯೆಯನ್ನು ಮಾಡಿದ್ರಾ ಅಥವಾ ಅವ್ರಿಗೆ ಇನ್ಯಾರಾದರೂ ಸಾಥ್ ಕೊಟ್ಟಿದ್ರಾ, ಇನ್ಯಾರಾದರೂ ಮಿಸ್ಸಿಂಗಲ್ಲಿದ್ದಾರಾ, ಎಲ್ಲವನ್ನು ಕೂಡ ಈಗ ಪೊಲೀಸರು ಒಂದು ಕಡೆಯಿಂದ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಬಟ್ ಇಬ್ಬರನ್ನು ಬಂಧಿಸಿದ್ದಾರೆ. ಆ ಇಬ್ಬರು ಆರೋಪಿಗಳನ್ನು ಕೂಡ ತಾವೀಗ ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಾ. ಗಂಗರಾಜು ಮತ್ತು ಯುವರಾಜು ಅಂತಕ್ಕಂಥದ್ದು ಇಬ್ಬರು. ಆ ಇಬ್ಬರನ್ನು ಕೂಡ ಈಗ ಪೊಲೀಸರು ಅರೆಸ್ಟ್ ಮಾಡಿ ವಿಚಾರಣೆಯನ್ನು ಮುಂದುವರೆಸಿದ್ದಾರೆ. ಇನ್ಫ್ಯಾಕ್ಟ್ ಬೇಗನೆ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಅದೇ ಹೇಳ್ದಂಗೆ ಈಗ ಅವರಿಬ್ಬರಿಗೆ ಇನ್ಯಾರಾದರೂ ಸಾಥ್ ಕೊಟ್ಟಿದ್ರಾ, ಇದು ಸುಪಾರಿ ಕೊಲೆನ, ಎಲ್ಲವೂ ಕೂಡ ಗೊತ್ತಾಗಬೇಕು. ಸರ್, ಒಂದು 5-6 ವರ್ಷದಿಂದ ಬಾಡಿಗೆ ಇದ್ದರು. ಒಳ್ಳೆ ಹುಡುಗ. ಅವ್ರ ತಾಯಿ ಮಗ ಇಬ್ಬರು ಇದ್ದರು. ಅವಮ್ಮ ಬಂದು ವಾರ ವಾರ ಸಂತೆಯಲ್ಲಿ ಸೊಪ್ಪು ಮಾರ್ತಾರೆ. ಒಳ್ಳೆ ಹುಡುಗನು ಪಾಪ. ಅದೇನಾಯ್ತೋ ಗೊತ್ತಿಲ್ಲ ಸರ್. ಇವಾಗ ನೀವೆಲ್ಲ ಬಂದಿರೋದಕ್ಕೆ ಇಲ್ಲಿ ನಮ್ಮ ಏರಿಯಾದಲ್ಲೇ ಇರೋದು. ನಾವು ಓಲ್ಡ್ ಮಂಜುನಾಥ ಲೇಔಟಲ್ಲಿ ಇರೋದು.